ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ನೋಡಿದಂತಹ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ನಿನ್ನೆ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡ್ಕೊಂಡು ಬನ್ನಿ. ರಾಜ್ಯ ಬಿಜೆಪಿಯಲ್ಲಿ ಹೊತ್ತಿ ಉರಿತಾ ಇರುವ ಭಿನ್ನಮತಕ್ಕೆ ತುಪ್ಪ ಸುರಿತಿರುವುದು ಪಕ್ಷದ ಪ್ರಮುಖರೇ ಆಗಿದ್ದಾರೆ. ಹೀಗಾಗಿ ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಪಕ್ಷದ ಪ್ರಮುಖರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಕಚೇರಿಗೆ ಭೇಟಿ ನೀಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ತಟಸ್ಥ ಬಣದವರು ಎಂದು ಹೇಳಿಕೊಂಡು ಕೆಲವರು ಭಿನ್ನಮತಕ್ಕೆ ತುಪ್ಪ ಸುರಿಯುವ ಕೆಲಸ ಮಾಡಿದಂತೆ ಕಾಣ್ತಾ ಇದೆ. ಅಲ್ಲದೆ ಮಾಧ್ಯಮದ ಮುಂದೆ ಬಂದು ಒಂದಷ್ಟು ಹೇಳಿಕೆ ಸಹ ನೀಡಿದ್ದಾರೆ. ಇದು ಮತ್ತಷ್ಟು ಒಡಕು ಮೂಡಲು ಕಾರಣವಾಗ್ತಾ ಇದೆ. ಡಿಸಿಪ್ಲಿನ್ ಪಾರ್ಟಿ ಸೋಲ್ಜರ್ and the co-in-charge of the state affairs of Karnataka BJP, I am appealing one and all. All are very important senior leaders. Since few weeks and few days, we are observing airing their views publicly through media. At any point of time, it will hurt the lakhs and lakhs of workers' sentiments who are working relentlessly for the party strengthening at grassroots level under the dynamic leadership of Narendra Modi ji by exposing corrupt practices, misrule, anti-people policies of present ruling Congress government under the leadership of Siddaramaiah ji, himself facing so many scams. ರಾಜ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆವರೆಗೂ ತಮ್ಮ ಹೇಳಿಕೆಯಲ್ಲಿ ಪರೋಕ್ಷವಾಗಿ ಚುಚ್ಚುವ ಕೆಲಸ ಮಾಡ್ತಾ ಇದ್ರು. ಸಮರ್ಥ ನಾಯಕ ಬೇಕು, ಎಲ್ಲರೂ ಒಪ್ಪುವಂತಹ ಅಧ್ಯಕ್ಷ ಬೇಕು ಅಂತೆಲ್ಲ ಹೇಳಿಕೆ ನೀಡ್ತಾ ಇದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ತಮ್ಮ ವರಸೆಯನ್ನ ಬದಲಾಯಿಸಿ ಬಿಟ್ಟಿದ್ದಾರೆ. ಪಕ್ಷದ ಯಾವುದೇ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡಲ್ಲ. ಏನಿದ್ರು 4 ಗೋಡೆಗಳ ನಡುವೆ ನಾವು ಮಾತಾಡ್ತೀವಿ, ಹಾದಿ ಬೀದಿಯಲ್ಲಿ ಮಾತನಾಡುವುದಿಲ್ಲ. ಪಕ್ಷದ ಶಿಸ್ತು, ಸಂಯಮ ಎಂದೆಲ್ಲ ಶುರು ಮಾಡಿದ್ದಾರೆ. ಒಟ್ಟಾಗಿ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ, ಒಬ್ಬ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯ. ಆದಷ್ಟು ಬೇಗ ಆಗ್ತೈತೆ, ಆಗ್ಬಾರ್ದಾಗಿತ್ತು ಈ ಘಟನೆ. ನಮಗೂ ಎಲ್ಲರಿಗೂ ನೋವು ತಂದಿದೆ. ಕೆಲವು ಸರಿ ಏನು ಮಾಡೋಕ್ಕಾಗತ್ತೆ, ಪ್ರಜಾಪ್ರಭುತ್ವದ ಒಂದು ಮಾತಿನ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಪ್ರಾರಂಭದಲ್ಲೇ ಸ್ವಲ್ಪ ಕಡಿಮೆ ಆಗಿದ್ರೆ ಒಳ್ಳೇದಿತ್ತು. ಪರವಾಗಿಲ್ಲ, ಏನಾದ್ರೂ ಸರಿ ಮಾಡ್ಕೊಂಡು ಹೋಗೋದೇ. ಯಾರೇ ತಪ್ಪು ಮಾಡಿರಲಿ, ನಾನು ತಪ್ಪು ಮಾಡಿರಲಿ, ಯಾರೇ ತಪ್ಪು ಮಾಡಿರಲಿ, ಅದನ್ನ ಸರಿಪಡಿಸ್ಕೊಂಡು ಹೋಗೋದೇ ಅದು ದೊಡ್ಡ ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿ ಹೇಳಿಕೆ ನೀಡಲು ಕಾರಣ ಸುಧಾಕರ್ ರೆಡ್ಡಿ ಜೊತೆಗಿನ ಚರ್ಚೆ. ರೆಡ್ಡಿ ಅಶೋಕ್ ಅವರ ಜೊತೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಭಿನ್ನಮತದ ಬಗ್ಗೆಯೂ ಮಾಹಿತಿ ಪಡೆದುಕೊಂಡಿದ್ದಾರೆ. ಯತ್ನಾಳ್ ಟೀಮ್ ಇಷ್ಟೊಂದು ಮುಂದುವರಿಯೋದಕ್ಕೆ ಏನು ಕಾರಣ? ರಾಜ್ಯದಲ್ಲಿ ಯಾರು ಅವರ ಜೊತೆ ಇಷ್ಟೊಂದು ಪಟ್ಟು ಹಿಡಿದು ಬೆನ್ನಿಗೆ ನಿಂತಿದ್ದಾರೆ? ರೆಬಲ್ಸ್ ಟೀಮ್ನಲ್ಲಿ ಸಭೆ ನಡೆದಾಗ ಆಗಿರುವ ಮಾತುಕತೆ ಏನು? ಹೀಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಪಕ್ಷದ ಕಚೇರಿಯಲ್ಲಿ ನಡೆದ ಇಂಟ್ರೋ ಮೀಟಿಂಗ್ನಲ್ಲಿ ಇನ್ನು ಮುಂದೆ ಯಾರೂ ಈ ಬಗ್ಗೆ ಮಾತಾಡಬಾರದು. ಪಕ್ಷ ಒಂದಾಗಿ ಹೋಗಲು ಏನು ಬೇಕೋ ಅದನ್ನ ಮಾಡಿ ಅಂತ ರೆಡ್ಡಿ ತಿಳಿಸಿ ಹೋಗಿದ್ದಾರೆ. ನಾನು ನಮ್ಮ ಇನ್ಚಾರ್ಜ್ ಅವರು ಹೇಳಿದ ರೀತಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾರೇ ಏನೇ ಇದ್ದು ಪಾರ್ಟಿಯ ವೇದಿಕೆಯಲ್ಲಿ 4 ಗೋಡೆಗಳ ಮಧ್ಯೆ ಮಾತಾಡಿ ಪಾರ್ಟಿಯ ವಿಚಾರಗಳನ್ನು ಚರ್ಚೆ ಮಾಡೋಣ. ಒಟ್ಟಾಗಿ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಹೀಗಾಗಿ ವಿಚಾರದಲ್ಲಿ ಮತ್ತೆ ಹೋರಾಟದ ಅಗತ್ಯ ಇದೆ. ಆ ಕುರಿತು ಸಭೆ ಮಾಡಿ ಹೋರಾಟ ರೂಪಿಸಿ ಭಿನ್ನಮತ, ಅಧ್ಯಕ್ಷಗಾದಿ, ಪದಾಧಿಕಾರಿಗಳು ಎಲ್ಲವನ್ನ ದೆಹಲಿ ನಾಯಕರು ಬಗೆಹರಿಸ್ತಾರೆ. ಫೆಬ್ರವರಿ 15ರಿಂದ 20ರೊಳಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಹೀಗಾಗಿ ಮತ್ತೆ ಬಣ ರಾಜಕೀಯಕ್ಕೆ ಯಾರು ಧ್ವನಿಗೂಡಿಸಬಾರದು ಎಂದು ರೆಡ್ಡಿ ವಾರ್ನ್ ಮಾಡಿ ಹೋಗಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.